ನಮಸ್ತೆ ಎಲ್ಲರಿಗೂ. ಈಗ ಸಾಧಾರಣ ಹುಲ್ಲೆಲ್ಲ ತೆಗೆದಾಗಿದೆ ಈಗ ಆಲ್ರೆಡಿ. ಈಗ ನಾವು ಈಟ್ ಹಾಕುವ ಅಂತ, ಅಂದರೆ ಈಗ ಹಟ್ಟಿ ಗೊಬ್ಬರ ಸ್ವಲ್ಪ ಕಮ್ಮಿ ಉಂಟು ಅಂತ ಹೇಳಿದ್ದೇನಲ್ಲ, ಈಗ ಹಟ್ಟಿ ಗೊಬ್ಬರ ನೆಕ್ಸ್ಟ್ ಟೈಮ್ ಹಾಕುವ ಅಂತ. ಮತ್ತು ಇದು ಸೂಟನ್ ಗೊಬ್ಬರ ಇರ್ತದಲ್ಲ, ಅದು ಈಗ ಮಳೆ ಬೀಳಬೇಕು ಆವಾಗ ಹಾಕಲಿಕ್ಕೆ ಉಂಟು. ಅದರದ್ದು ವೀಡಿಯೋ ನಾವು ಮತ್ತೆ ಹಾಕ್ತೇವೆ ನೋಡಿ. ಅಲ್ಲಿ ಹೀಟ್ ತಂದು ಇಟ್ಟಿದ್ದೇವೆ. ಕ್ಯಾಂಪಸ್ ಉಂಟ ಇದು ಅಂದರೆ ಒಂದು ಎಷ್ಟು ಹಾಕಬೇಕು ಒಂದು ಗಿಡಕ್ಕೆ. ಮತ್ತು ಚಿಕ್ಕ ಗಿಡ ಇದ್ದರೆ ಸ್ವಲ್ಪ ಕಮ್ಮಿ ಹಾಕಬೇಕು. ಈಗ ನೋಡಿ, ಈಗ ಹಾಕಿ ತೋರಿಸ್ತೇನೆ ನಾನು. ನೋಡಿ ಈ ಥರ ಹಾಕಬೇಕು ದೂರದಲ್ಲಿ. ಇದು ಹತ್ತಿರ ಹಾಕಿದರೆ ಮತ್ತೆ ಸುಟ್ಟು ಹೋಗೋ ಚಾನ್ಸ್ ತುಂಬ ಉಂಟು. ಹಾಗಾಗಿ ದೂರದಿಂದ ಸ್ವಲ್ಪ ಸ್ವಲ್ಪ ಹಾಕಿದರೆ ಏನಾಗುವುದಿಲ್ಲ. ಮತ್ತು ನೀರು ಬಿಡಬೇಕು. ನೋಡಿ ಇದು ಚಿಕ್ಕ ಗಿಡ, ಗಿಡ ಕೂಡ ಕಾಣುವುದಿಲ್ಲ, ಅದಕ್ಕೆ ಸ್ವಲ್ಪನೇ ಹಾಕೋದು. ಅಂದರೆ ಗಿಡದ ಮೇಲೆಲ್ಲ ಬಿದ್ದರೆ ಸುಟ್ಟು ಹೋಗುತ್ತೆ. ನೋಡಿ ಈ ಥರ. ಇದಂದರೆ 2 ಗಿಡ ಉಂಟು, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೀನಿ. ಈ ಥರ ಹಾಕೋದು. ಜಾಸ್ತಿ ಹಾಕಿದರೂ ಆಗೋದಿಲ್ಲ, ಕಮ್ಮಿ ಹಾಕಿದರೂ ಆಗೋದಿಲ್ಲ. ಕಮ್ಮಿ ಹಾಕಿದರೆ ಏನಾಗೋದಿಲ್ಲ, ತೊಂದರೆ ಇಲ್ಲ. ಜಾಸ್ತಿ ಆಗಬಾರ್ದು. ಜಾಸ್ತಿ ಆದರೆ ತುಂಬ ಇದು ಸುಟ್ಟು ಹೋಗೋ ಚಾನ್ಸ್ ಜಾಸ್ತಿ ಉಂಟು. ಇದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಇದು ದೊಡ್ಡ ಗಿಡ ಅಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈ ಥರ ಹಾಕೋದು. ಆಯಿತು, ಇವತ್ತಿಗೆ ಈ ಸಂಚಿಕೆಯನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ನಮಸ್ಕಾರ ಎಲ್ಲರಿಗೂ, ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ಆದಷ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಕಾಮೆಂಟ್ ಕೊಡಿ, ಲೈಕ್ ಕೊಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.